Hello dear students, welcome back to our English online classes. In today's class, we will discuss BCom first semester English poem. The name of the poem is The Word is Too Much With Us. Okay? In today's class, we will discuss about that. Before going to discuss the poem, we will know about the poet first. See the picture of William Wordsworth here. Okay? The Word is Too Much With Us. This poem is written by William Wordsworth. Okay, William Wordsworth is the greatest romantic poet and he was worshipper of nature. Okay, and he was born on April 7, 1770 in Cockermouth, Cumberland, England. Okay, his important works, the lyrical ballads. See here, the lyrical ballad is very much important work. It is written in 1798 with the collaborative work it is with whom S.T. Coleridge. ಅಂದರೆ S.T. Coleridge ಮತ್ತು ವಿಲಿಯಂ ವರ್ಡ್ಸ್ವರ್ತ್ ಬರೆದಂತಹ ದಿ ಗ್ರೇಟೆಸ್ಟ್ ವೆಂಚರ್ ಇಟ್ ಈಸ್ ದ ಲಿರಿಕಲ್ ಬ್ಯಾಲನ್ಸ್. ಆ್ಯಂಡ್ ನೆಕ್ಸ್ಟ್ ಒನ್ ದ ಸಾಲಿಟರಿ ರೀಪರ್, ದಿಸ್ ಈಸ್ ಆಲ್ಸೋ ಹಿಸ್ ವರ್ಕ್. ಆ್ಯಂಡ್ ಟಿಂಟರ್ನಬೆ, ದ ಡ್ಯಾಫೋಡಿಲ್ಸ್, ದ ಪ್ರಿಲ್ಯೂಡ್ ಟು ದ ಕುಕು, ಎಕ್ಸೆಟ್ರಾ. He has written so many poems and all poems are on nature only. ಅಂದರೆ ಎಷ್ಟೋ ಕವಿತೆಗಳನ್ನು ನಿಸರ್ಗದ ವರ್ಣನೆಯನ್ನು ಮಾಡೋದ್ರೊಂದಿಗೆ ಬರೆದಿದ್ದಾರೆ ವಿಲಿಯಂ ವರ್ಡ್ಸ್ವರ್ತ್. ಓಕೆ, ದ ವರ್ಡ್ ಈಸ್ ಟು ಮಚ್ ವಿತ್ ಅಸ್ ಟೈಪ್ ಆಫ್ ಪೋಯಮ್. ಯಾವ ಟೈಪ್ ಆಫ್ ಪೋಯಮ್ ಅಂತಂದರೆ ಸಾನೆಟ್. ಇದು ಸಾನೆಟ್ ಅಂತಂದರೆ ಸುನೀತ್ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇಟ್ ಈಸ್ 14 ಲೈನ್ ಪೋಯಮ್ಸ್ ಈಸ್ ಕಾಲ್ಡ್ ಸಾನೆಟ್. ಓಕೆ, ಆ್ಯಂಡ್ ರೈಮ್ ಸ್ಕೀಮ್. ವಾಟ್ ಈಸ್ ದ ರೈಮ್ ಸ್ಕೀಮ್ ಆಫ್ ದಿಸ್ ಪೋಯಮ್? ಯು ನೋ, it's a Petrarchan sonnet. So first 8 lines octave, ABBA ABBA. ಓಕೆ, ನೀವು ನೆಕ್ಸ್ಟ್ ಪೋಯಮ್ ನೋಡಿದಾಗ ಗೊತ್ತಾಗುತ್ತೆ ಅದು. ಆ್ಯಂಡ್ ಲಾಸ್ಟ್ 6 ಲೈನ್ಸ್ ಸೆಸ್ಟೆಡ್, CD CD CD. ಈ ರೀತಿಯಾದಂಥ ರೈಮ್ ಸ್ಕೀಮನ್ನು ಹೊಂದಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಹಿಯರ್, ವಾಟ್ ಈಸ್ ಪೊಯೆಟ್ರಿ ಅನ್ನೋದಕ್ಕೆ ವಿಲಿಯಂ ವರ್ಡ್ಸ್ವರ್ತ್ ಹ್ಯಾಸ್ ಗಿವನ್ ಅ ವೆರಿ ವಂಡರ್ಫುಲ್ ಡೆಫಿನೇಷನ್ ಹಿಯರ್. ವಾಟ್ ಈಸ್ ಪೊಯೆಟ್ರಿ? Poetry is the spontaneous overflow of powerful feelings. It takes its origin from emotion recollected in tranquility. This is the definition for poetry. Okay. Before going to discuss the poem, first I will give introduction about the poem. Okay. This is a sonnet. I told you already, and it is composed by famous English poet William Wordsworth. He himself is a worshipper of nature and natural beauty. See here, ಇವರು ನಿಸರ್ಗದ ಆರಾಧಕರಾಗಿದ್ದರು. He considered everything nature only. According to William Wordsworth, nature is the best teacher, best companion, best friend, best guide, etc. Okay. Next, he wrote this poem during the first industrial revolution. This is very important here. Why he has written such a poem in that time? ಎಲ್ಲರೂ ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ನೋವೇಷನ್ಸಲ್ಲಿ ತೊಡಗಿದ್ರು. ಆಲ್ ಪೀಪಲ್ ದೇ ಬಿಕೇಮ್, ಹೌ ದೇ ಚೇಂಜ್ಡ್, ಯು ನೋ, ವರ್ಡ್ಲಿ ಮೈಂಡೆಡ್. ಓಕೆ, ದೇ ವಾಂಟೆಡ್ ಟು ಗೇನ್ ವಾಟ್? ನೇಮ್, ಫೇಮ್ ಆ್ಯಂಡ್ ಮನಿ ಓನ್ಲಿ. ಅಂದರೆ ಎಲ್ಲರಿಗೂ ಹಣದ ಹುಚ್ಚು ಹಿಡಿದಿತ್ತು ಆ ಟೈಮ್ನಲ್ಲಿ. ಓಕೆ, ಸೊ ಆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗೋ ಟೈಮಲ್ಲಿ ಫ್ರಮ್ ದ ಮಿಡ್ 18th to early 19th century, ಇನ್ ದ್ಯಾಟ್ ಟೈಮ್ ಹಿ ಹ್ಯಾಸ್ ರಿಟರ್ನ್ ಸಚ್ ಅ ಪೋಯಮ್. ಅಂದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಬೇಕಾದ್ರೆ ಡ್ಯೂರಿಂಗ್ ದ್ಯಾಟ್ ಟೈಮ್ ಇಟ್ ಹ್ಯಾಸ್ ರೆವಲ್ಯೂಷನೈಸ್ಡ್ ದ ಲೈಫ್ ಆಫ್ ದ ಬ್ರಿಟಿಷರ್ಸ್ ಆಸ್ ಎ ವೇರ್ ಮೂವಿಂಗ್ ಅಹೆಡ್ ಇನ್ ಟೆಕ್ನಾಲಜಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಇನ್ನೋವೇಷನ್ಸ್. ಮೀನ್ಸ್ ಆಲ್ ದ ಪೀಪಲ್ ದೇ ಆರ್ ಎಂಗೇಜ್ಡ್ ಇನ್ ಮೆಕ್ಯಾನಿಕಲ್ ಆ್ಯಂಡ್ ಟೆಕ್ನಾಲಜಿಕಲ್ ಇನ್ನೋವೇಷನ್ಸ್. ದೇ ವೇರ್ ಟೂ ಮಚ್ ಬ್ಯುಸಿ. ಅಂದರೆ ಆಧುನೀಕರಣ ಮತ್ತು ಮೊದಲಿನ ಕಾಲ ಯಾವ ರೀತಿ ಇದೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಮೇಲೆ ನಾವು ಯಾವ ರೀತಿ ಚೇಂಜ್ ಆಗಿದ್ದೀವಿ, ಓಕೆ, ಅದನ್ನು ಹೇಳ್ತಾ ಇದ್ದಾರೆ. ದೆನ್ ಎವ್ರಿ ಒನ್ ವಾಸ್ ರನ್ನಿಂಗ್ ಬಿಹೈಂಡ್ ಮಟೀರಿಯಲ್ ಗೋಲ್ಸ್. ವಾಟ್ ಈಸ್ ದ ಗೋಲ್ ಆಫ್ ದ ಪೀಪಲ್? ಯು ನೋ, ಮಟೀರಿಯಲ್, ಗೆಟ್ಟಿಂಗ್ ಆ್ಯಂಡ್ ಸ್ಪೆಂಡಿಂಗ್ ಮನಿ ಓನ್ಲಿ. ಓಕೆ, ಅರ್ನಿಂಗ್ ಮನಿ ಓನ್ಲಿ. This is their main intention. And industries developed and man too became material minded and joined the race towards the material prosperity and financial gains.
ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಫೈನಾನ್ಸಿಯಲಿ ನಾನು ಮುಂದೆ ಹೋಗಬೇಕು ಅಂತಕ್ಕಂಥದ್ರಲ್ಲಿ ಇದ್ರೂ ಹೊರತು ದೇ ಲಾಸ್ಟ್ ದಿಯರ್ ಹ್ಯೂಮನ್ ವ್ಯಾಲ್ಯೂಸ್. ಓಕೆ, ತಮ್ಮ ಹ್ಯೂಮನ್ ವ್ಯಾಲ್ಯೂಸ್ ಲೈಕ್ ಮೊರಾಲಿಟಿ ಆ್ಯಂಡ್ ಹ್ಯುಮ್ಯಾನಿಟಿ ಅಂತಕ್ಕಂಥನ್ನೇ ಕಳ್ಕೊಂಡ್ಬಿಟ್ರು. ಆ್ಯಂಡ್ ಸ್ಪಿರಿಚುವಾಲಿಟಿ ಅಂದರೆ ಫಿಸಿಕಲಿ ದೇ ಆರ್ ದೇರ್. ಓಕೆ, ಅಂದರೆ ಫಿಸಿಕಲಿ ಎಲ್ಲರೂ ಇದ್ದರು, ಬಟ್ ಸ್ಪಿರಿಚುವಲಿ ದೇ ಆರ್ ಡೆಡ್. ಆ ರೀತಿ ನಡ್ಕೋತಾ ಇದ್ರು ಜನ. ಆ್ಯಂಡ್ ಒನ್ ಮೋರ್ ಥಿಂಗ್, he lost his connection with nature. ಇಲ್ಲಿ he refers to who? That man. ಆ ಮನುಷ್ಯರಿಗೆ ರೆಫರ್ ಆಗುತ್ತೆ ಇಲ್ಲಿ. ಓಕೆ, he says that we are just busy in earning and spending money. ಓಕೆ, ಆ ಮನುಷ್ಯ ಏನು ಹೇಳ್ತಾ ಇದ್ದಂತಂದರೆ ನಾವು ಎದ್ರೊಳಗೆ ಬ್ಯುಸಿ ಆಗಿದ್ದೀವಿ ಅಂತಂದ್ರೆ ವಿ ಆರ್ ಜಸ್ಟ್ ಬ್ಯುಸಿ ಇನ್ earning and spending money only, and that's all. This material world has overpowered man to an extent that he has lost the humanity and aesthetic sense. ಈ ರೀತಿಯಾಗಿ ಆ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ ನಂತರ ಹೊಸ ಇನ್ನೋವೇಷನ್ಸಿಂದ ಮನುಷ್ಯ he become too much worldly minded. He has lost his moral values like humanity and morality. This is about the poem. Okay, we will discuss the poem line by line. Before going to discuss the poem, first I will read out the poem. All of you listen. The world is too much with us late and soon, getting and spending will waste our powers. The world is too much with us late and soon, getting and spending will waste our powers. Little we see in nature that is ours, we have given our hearts away a sordid boon. We have given our hearts away a sordid boon. This sea that bears her bosom to the moon, the winds that will be howling at all of us, and are up gathered now like sleeping flowers. For this, for everything, we are out of tune. For this, for everything, we are out of tune. It moves us not, great God, I would rather be a pagan suckled in a creed outworn. So might I, standing on this pleasantly, have a glimpse that would make me less forlorn. Have sight of Proteus rising from the sea, or hear old Triton blow his red horn, or hear old Triton blow his red horn. This is the poem. Okay, then we will discuss the poem. The title only saying the meaning here. The word is too much with us. What it signifies? What is the meaning of this title? You know, the word is too much with us. The people, they become too much worldly minded. They are only bothering about accumulating money only. Okay, this is about the poem. See the first line. The word is too much with us, late and soon. Getting and spending will lay waste our powers. Little we see nature that is ours, we have given our hearts away a sordid boon. See here. In the first line, see, the word is too much with us, late and soon means we are too much busy in accumulating money only. Okay, we are too much worldly minded here. So what was happens, you know, in that time, ಎಲ್ಲ ಜನರು ಈ ರೂರಲ್ ಲೈಫನ್ನು ಬಿಟ್ಟು ಹಳ್ಳಿ ಜೀವನವನ್ನು ಬಿಟ್ಟು ಸಿಟಿ ಲೈಫಿಗೆ ಹೋಗ್ತಾ ಇದ್ರು ಆ ಟೈಮ್ನಲ್ಲಿ. ಓಕೆ, ಆ್ಯಂಡ್ ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟು ಕೆಲಸ ಮಾಡಿ ಫ್ಯಾಕ್ಟ್ರಿ ಆ್ಯಂಡ್ ಇಂಡಸ್ಟ್ರೀಸ್ ಇನ್ ದ್ಯಾಟ್ ದೇ ವೇರ್ ವರ್ಕಿಂಗ್ ದ ಪೀಪಲ್. ಓಕೆ, ಇನ್ ದ್ಯಾಟ್ ದೇ ವೇರ್ ಟೂ ಮಚ್ ಬ್ಯುಸಿ. ಓಕೆ, ಸೊ ದೇ ಆರ್ ನಾಟ್ ಎಂಜಾಯಿಂಗ್ ದ ಬ್ಯೂಟಿ ಆಫ್ ನೇಚರ್ ಹಿಯರ್. ಓಕೆ, ಇಲ್ಲಿ ದ ವರ್ಡ್ ಇಸ್ ಟೂ ಮಚ್ ವಿತ್ ಅಸ್ ಲೇಟ್ ಆ್ಯಂಡ್ ಸೂನ್ ಅಂತಂದರೆ ನಮಗೆ ಪ್ರತಿನಿತ್ಯ ಸಾಕಾಗುವಷ್ಟು ಇದೆ. ಓಕೆ, ಆದರೂ ಮನುಷ್ಯರಿಗೆ ಸಮಾಧಾನ ಇಲ್ಲ. ಓಕೆ, ಹಿಯರ್ ಲೇಟ್ ಆ್ಯಂಡ್ ಸೂನ್ ಯಾವುದಕ್ಕೆ ರೆಫರ್ ಆಗ್ತಾ ಇದೆ ಅಂದರೆ ಯಂಗ್ ಆ್ಯಂಡ್ ಓಲ್ಡ್ ಏಜ್. ಓಕೆ, ನಾವು ಯಂಗ್ ಆ್ಯಂಡ್ ಓಲ್ಡ್ ಏಜ್ಗೆ ಸಾಕಾಗುವಷ್ಟಿದ್ರೂ ಕೂಡ ಸ್ಟಿಲ್ ವಿ ವಾಂಟೆಡ್ ಮೋರ್ ಆ್ಯಂಡ್ ಮೋರ್ ಮನಿ ಆ್ಯಂಡ್ ವೆಲ್ತ್ ಹಿಯರ್. ದಟ್ ಎಕ್ಸ್ಪೆಕ್ಟೇಷನ್ಸ್, limitless expectations we have. Okay, and next, getting and spending will lay waste our powers means what here? Getting and spending means getting money, earning money, and we are spending the money. In that only the whole life is wasted here. ನಾವು ಯಾವ ರೀತಿ ಇದ್ದೀವಿ ಅಂತಂದರೆ ಹಣ ಗಳಿಕೆಯಲ್ಲೇ ನಮ್ಮ ಇಡೀ ಜೀವನವನ್ನು ವೇಸ್ಟ್ ಮಾಡ್ತಾ ಇದ್ದೀವಿ ಇವತ್ತು. ಓಕೆ, ಆ ಬ್ಯೂಟಿಫುಲ್ ಗ್ರೀನರಿ, ಆ ಸೀನರಿ,
ನಾವು ಏನನ್ನು ನೋಡ್ತಾ ಇಲ್ಲ ನಿಸರ್ಗವನ್ನು. ಇದೇ ರೀತಿಯಾಗಿ ವಿ ಲೀವ್ ವೇಸ್ಟ್ ಅವರ್ ಪವರ್ಸ್ ಹಿಯರ್. ಓಕೆ, ಮೀನ್ಸ್ ಐ ಆಲ್ರೆಡಿ ಟೋಲ್ಡ್ ಯು, ಮೀನ್ಸ್ ಸ್ಪಿರಿಚುವಲಿ ವಿ ಆಲ್ ಆರ್ ಡೆಡ್, ಓನ್ಲಿ ಫಿಸಿಕಲಿ ವಿ ಆರ್ ಅಲೈವ್ ಹಿಯರ್. ದೆನ್ ಲಿಟಲ್ ವಿ ಸಿ ನೇಚರ್ ದ್ಯಾಟ್ ಈಸ್ ಅವರ್ಸ್. ಮೊದಲೆಲ್ಲ ಏನಾಗ್ತಿತ್ತು ಅಂತಂದರೆ ಈ ನಿಸರ್ಗ ನಮ್ಮದು, ಜನ ನಮ್ಮದು ಅಂಥೇಳಿ ಒಳ್ಳೆ ಭಾವನೆ ಇತ್ತು. ಬಟ್ ನೌ ಡೇಸ್ ವಿ ಹ್ಯಾವ್ ಚೇಂಜ್ ಟೋಟಲಿ. ಓಕೆ, ವಿ ಹ್ಯಾವ್ ಗಿವನ್ ಅವರ್ ಹಾರ್ಟ್ಸ್ ಅವೇ ಅ ಸಾಲಿಡ್ ಬೂನ್. ಹಿಯರ್ ಅ ಸಾಲಿಡ್ ಬೂನ್ ಅಂತಂದರೆ ಏನಿಲ್ಲಿ ಬ್ಲೆಸ್ಸಿಂಗ್ ಗಿಫ್ಟ್, ಇಟ್ಸ್ ಅಂದರೆ ಒಂದು ವರದಾನ. ಸೊ ಇಲ್ಲಿ ಏನಾಗ್ತಾ ಇದೆ, ಆ ವರದಾನವನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋತಾ ಇಲ್ಲ. ಈ ನಿಸರ್ಗ ಅಂತಕ್ಕಂತಹ ದೇವರು ಕೊಟ್ಟಂತಹ ಪ್ರಕೃತಿಯನ್ನು ವಿ ಆರ್ ನಾಟ್ ಎಂಜಾಯಿಂಗ್, ವಿ ಆರ್ ನಾಟ್ ವರ್ಷಿಪಿಂಗ್. ಓಕೆ, ಸೊ ವಿ ಹ್ಯಾವ್ ಗಿವನ್ ಅವರ್ ಹಾರ್ಟ್ಸ್ ಅವೇ ಹಿಯರ್. ಹೌ ವಿ ಆರ್ ಬಿಹೇವಿಂಗ್ ಹಾರ್ಟ್ಲೆಸ್, ಹೃದಯಹೀನರಾಗಿ ನಾವು ನಡ್ಕೋತಾ ಇದ್ದೇವೆ ಇವತ್ತು. ಮೀನ್ಸ್ ವಿ ಆರ್ ನಾಟ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಹ್ಯುಮ್ಯಾನಿಟಿ ಆ್ಯಂಡ್ ಮೊರಾಲಿಟಿ. ಓನ್ಲಿ ದ ಥಿಂಗ್ ಈಸ್ ಮನಿ ಮ್ಯಾಡ್ನೆಸ್. ನೀವೆಲ್ಲರೂ ಈಗ ಬಿಕಾಮ್ ಫಸ್ಟ್ ಇಯರ್ ಬಂದಿದ್ದೀರಾ, PUCಯಲ್ಲಿ ನೀವು ಮನಿ ಮ್ಯಾಡ್ನೆಸ್ ಅನ್ನೋ ಪೋಯಮನ್ನು ಓದಿರ್ಬೋದು. ಯಾವ ರೀತಿ ಹಣದ ಹುಚ್ಚು ಹಿಡಿದಿದೆ ಮನುಷ್ಯರಿಗೆ ಅಂತ, ಅದು ಕೂಡ ಇಲ್ಲಿ ರಿಲೇಟ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಒನ್ ಲೇಜರ್ ಅಂತಕ್ಕಂಥ ಪೋಯಮ್ ಇದೆ. ಓಕೆ, ಲೇಜರ್ ಅಂತಕ್ಕಂಥ ಪೋಯಮ್ನಲ್ಲಿ ಕೂಡ ಇದೇ ರೀತಿ ಹೇಳ್ತಾರೆ ಕವಿ, ಯಾವ ರೀತಿ ನಾವು ನಿಸರ್ಗವನ್ನು, ಹೌ ವಿ ಆರ್ ಫಾರ್ ಅವೇ ಫ್ರಮ್ ನೇಚರ್ ಹಿಯರ್, ರಿಟರ್ನ್ ಟು ದ ವರ್ಡ್ ಆಫ್ ನೇಚರ್ ಅಂತ ಹೇಳ್ತಾರೆ. ಓಕೆ, ಸೊ this is about the first stanza. In the first stanza, the poet, he has expresses his bad feeling towards the man. Okay, what is that? All the people, they are busy in accumulating the money only, and they are not bothering about the nature, and they are not enjoying about the beauty of nature here. This is about. And second paragraph, see here. This sea that bears her bosom to the moon, the winds that will be howling at all hours, and are up gathered now like sleeping flowers. For this, for everything, we are out of tune. See here, second paragraph. This sea that bears her bosom to the moon means, what it means? ಇಲ್ಲಿ ಸೌಂದರ್ಯವನ್ನು, ಆ ನಿಸರ್ಗದ ಸೌಂದರ್ಯವನ್ನು ಕವಿ ಯಾವ ರೀತಿ ವರ್ಣನೆ ಮಾಡ್ತಾರಂತಂದರೆ, ಸಮುದ್ರ, ಆ ರಾತ್ರಿ ಹೊತ್ತಲ್ಲಿ ಸಮುದ್ರ ಯಾವ ರೀತಿ ಸೌಂದರ್ಯದಿಂದ ಕಾಣುತ್ತೆ ನಮಗೆ ಅಂತಂದರೆ, ಟೋಟಲಿ ನೈಟಲ್ಲಿ ನಿಶಬ್ದತೆಯಿಂದ ಆವರಿಸಿರುತ್ತೆ. ಸೊ ವಿಶಾಲವಾದಂತಹ ಸಮುದ್ರದಲ್ಲಿ ಆ ಮೂನ್ ಅಂದರೆ ಇಲ್ಲಿ ಚಂದ್ರನ ಪ್ರತಿಬಿಂಬ ಬೀಳತ್ತೆ. ಅಂದರೆ ನಿಸರ್ಗದ ಆಸ್ಪೆಕ್ಟ್ಸ್ ಹೆಂಗಂತಂದರೆ, ಒಂದರ ಸೌಂದರ್ಯದ ಮೆರಗಿಗೆ ಮತ್ತೊಂದು ಸಹಾಯಕವಾಗಿ ಕೆಲಸ ಮಾಡುತ್ತೆ. ಆಲ್ ನೇಚರ್ ಆಸ್ಪೆಕ್ಟ್ಸ್ ಹೆಲ್ಪಿಂಗ್ ಟು ಈಚ್ ಅದರ್ ಹಿಯರ್. ಬಟ್ ಮನುಷ್ಯ, he is far away from nature here. Okay, the sea that bears her bosom to the moon means the sea has spread her bosom to the moon here. ನೋಡ್ರಿ, ಸೀಗೆ ಹರ್ ಅಂತ ಕಂಪ್ಯಾರಿಸನ್ ಮಾಡಿದ್ದಾರೆ. ಓಕೆ, ಕವಿ ಇಲ್ಲಿ ಯಾವ ರೀತಿ ಸಿ ಅನ್ನು, ಆ ಸಮುದ್ರಕ್ಕೆ ಫೆಮಿನೈನ್ ಕ್ವಾಲಿಟಿಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ದ ವಿಂಡ್ಸ್ ದ್ಯಾಟ್ ವಿಲ್ ಬಿ ಹೌಲಿಂಗ್ ಎಟ್ ಆಲ್ ಅವರ್ಸ್ ಅಂತಂದರೆ, ಗಾಳಿ, ಆ ನಿಶಬ್ದವಾದಂತಹ ಸಮುದ್ರ, ಎಲ್ಲ ನಿಶಬ್ದ ವಾತಾವರಣದಲ್ಲಿ ಗಾಳಿಯ ಸೌಂಡ್. ಓಕೆ, ಆ್ಯಂಡ್ ಆರ್ ಅಪ್ ಗ್ಯಾದರ್ಡ್ ನೌ ಲೈಕ್ ಸ್ಲೀಪಿಂಗ್ ಫ್ಲವರ್ಸ್. ಅಂದರೆ ಈ ಎಲ್ಲ ನಿಸರ್ಗದ ಆಸ್ಪೆಕ್ಟ್ ಜೊತೆಗೆ ಏನಾಗಿದೆ ಅಂತಂದರೆ, ಇಲ್ಲಿ ಸ್ಲೀಪಿಂಗ್ ಫ್ಲವರ್ಸ್ ಅನ್ನೋದು ಯಾರಿಗೆ ರೆಫರ್ ಆಗಂತಂದರೆ, ಮನುಷ್ಯನಿಗೆ, ಹ್ಯೂಮನ್ ಬೀಯಿಂಗ್ಸ್ಗೆ. ಏನಾಗಿದೆ ಅಂತಂದರೆ, ಒಂದು ಕಡೆ ಸೌಂದರ್ಯ, ಆ ನಿಸರ್ಗದ ಸೌಂದರ್ಯವನ್ನು ವರ್ಣಿಸೋದ್ರ ಜೊತೆಗೆ ಕವಿ ಏನು ಹೇಳ್ತಾರೆ ಅಂತಂದರೆ, ವಿ ಆರ್ ಲೈಕ್ ಸ್ಲೀಪಿಂಗ್ ಫ್ಲವರ್ಸ್, ವಿ ಆರ್ ಲೈಕ್ ಡೆಡ್. ಓಕೆ, ಫಾರ್ ದಿಸ್, ಫಾರ್ ಎವ್ರಿಥಿಂಗ್ ವಿ ಆರ್ ಔಟ್ ಆಫ್ ಟ್ಯೂನ್. ವಿ ಆರ್ ಔಟ್ ಆಫ್ ಟ್ಯೂನ್ ಅಂತಂದರೆ ಏನಿಲ್ಲಿ, ನಾವು ಬಹಳಷ್ಟು ಫಾರ್ ಅವೇ ಇದ್ದೀವಿ. ವಿ ಆರ್ ಟೋಟಲಿ ಫಾರ್ ಅವೇ ಫ್ರಮ್ ನೇಚರ್ ಹಿಯರ್. ಇಲ್ಲೆಲ್ಲ ನೋಡಿರಿ, ಸಿ ಅಂದರೆ ಸಮುದ್ರದ ವರ್ಣನೆ, ಮೂನ್ ಚಂದ್ರನ ವರ್ಣನೆ, ಆ ಗಾಳಿಯ ವರ್ಣನೆ, ಟೋಟಲಿ ನಿಸರ್ಗದ ವರ್ಣನೆಯನ್ನು ಕವಿ ಮಾಡ್ತಾರೆ. ಆ ನಿಸರ್ಗ ಒಂದಕ್ಕೊಂದು ಹೆಲ್ಪ್ಫುಲ್ ಆಗಿ ಕೆಲಸ ಮಾಡ್ತಾ ಇದೆ ಇಲ್ಲಿ. ಓಕೆ, ಆಲ್ ನ್ಯಾಚುರಲ್ ಆಸ್ಪೆಕ್ಟ್ಸ್ ಆರ್ ಗ್ಯಾದರ್ಡ್ ಹಿಯರ್, ಬಟ್ ವಾಟ್ ವಿ ಆರ್ ಫಾರ್ ಅವೇ ಫ್ರಮ್ ನೇಚರ್. ವಿ ಆರ್ ನಾಟ್ ಗ್ಯಾದರಿಂಗ್ ವಿತ್ ದ ನೇಚರ್ ಹಿಯರ್. ಓಕೆ, ದಿಸ್ ಈಸ್ ಅಬೌಟ್ ದಿ ಸೆಕೆಂಡ್ ಸ್ಟಾಂಜಾ. ಅಂದರೆ ಟೋಟಲಿ ಇನ್ ದ ಸೆಕೆಂಡ್ ಪ್ಯಾರಾಗ್ರಾಫ್ ದ ಪೋಯೆಟ್ ಹ್ಯಾಸ್ ಡಿಸ್ಕ್ರೈಬ್ಸ್ ದ ಬ್ಯೂಟಿ ಆಫ್ ನೇಚರ್ ಹಿಯರ್ and how the man is far away from nature or out of tune here. Okay, and next third stanza. Okay, it moves us not, great God, I would rather be a pagan suckled in a crate outworn. So might I, standing on this pleasantly, have glimpse that would make me less forlorn. Have sight of Proteus rising from the sea, or hear old Triton blow his red horn. See here.
I told you na CD 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 rhyming scheme. Okay, 6 lines idu. So it moves us not great God I would rather be means what here? The poet he is telling to the God here. Okay, oh devare I wanted to be a pagan here. ಅಂದರೆ ಪ್ಯಾಗನ್ ಅಂತಂದರೆ ಏನು ಅಂತಂದರೆ ಇಲ್ಲಿ ಮೊದಲೆಲ್ಲ ವ್ಯಕ್ತಿಗಳು ಯಾವ ರೀತಿ ಇದ್ದರು ಅಂತಂದ್ರೆ ಪ್ರತಿಯೊಂದು ಈಚ್ ಕಾನ್ಸೆಪ್ಟ್ ಆಫ್ ನೇಚರ್ ದೇ ಫೈಂಡ್ ಗಾಡ್ ಹಿಯರ್. ಅಂದರೆ ಪ್ರತಿಯೊಂದನ್ನು ಆ ಸೂಪರ್ ನ್ಯಾಚುರಲ್ ಪವರನ್ನು ಕಾಣ್ತಾ ಇದ್ದರು ಮೊದಲೆಲ್ಲ ಜನ. ಓಕೆ, ಸೊ ವಿಲಿಯಂ ವರ್ಡ್ಸ್ವರ್ತ್ ತನ್ನ ಪ್ರೆಸೆಂಟ್ ಜನ ಈ ರೀತಿ ಆಗಿರೋದನ್ನು ನೋಡಿ ತಾನು ಏನು ಬೇಡ್ಕೋತಾನಂತಂದ್ರೆ ದೇವರಿಗೆ ಹಿ ಈಸ್ ಕಂಪ್ಲೇಂಟಿಂಗ್ ಟುವರ್ಡ್ಸ್ ಅ ಗಾಡ್ ಹಿಯರ್. ಐ ವಾಂಟೆಡ್ ಟು ಬಿಕಮ್ ಅ ಪ್ಯಾಗನ್ ಹಿಯರ್. Okay, why he wanted to become a pagan here? He wanted to enjoy the beauty here. Okay, so might I standing on this pleasantly means lee ಅಂತಂದರೆ ಓಪನ್ ಗ್ರಾಸ್, ಅಂದರೆ ಹಚ್ಚ ಹಸಿರಾದಂತಹ ಓಪನ್ ಗ್ರಾಸನ್ನು ಐ ಹ್ಯಾವ್ ಟು ಎಂಜಾಯ್ ದಟ್. ಈ ಮನುಷ್ಯರ ಥರ ಹಣದ ಹುಚ್ಚು ನನಗೆ ಹಿಡಿಯೋದು ಬೇಡ. ಐ ವಾಂಟ್ ಟು ಬಿಕಮ್ ಅ ಪ್ಯಾಗನ್. ಮೊದಲೆಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ ಇಲ್ಲಿ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ ಆಫ್ ನೇಚರ್ನಲ್ಲಿ ದೇವರನ್ನು ಕಾಣ್ತಾ ಇದ್ರು. ಓಕೆ, ನಿಮಗೆಲ್ಲ ಗೊತ್ತಿರ್ಬೋದು, ಪ್ರತಿಯೊಂದು ನದಿ ಸಮುದ್ರ ಅವುಗಳನ್ನು ದೇವರಂತೆ ಆರಾಧನೆ ಮಾಡ್ತಾಯಿದ್ರು, ಗಿಡ ಮರಗಳನ್ನು ಆರಾಧನೆ ಮಾಡ್ತಾಯಿದ್ರು. ಓಕೆ, ಇವತ್ತು ನಿಸರ್ಗ ಇಲ್ಲ ಅಂತಂದರೆ ನೀವು ಯಾರೂ ಇಲ್ಲ. ನಾವು ನಿಸರ್ಗದಿಂದ ಗಾಳಿ, ಶಾಡೋ, ಎವ್ರಿಥಿಂಗ್ ವಿ ಆರ್ ಟೇಕಿಂಗ್ ಫ್ರಮ್ ದ ನೇಚರ್ ಓನ್ಲಿನಾ. ನಮ್ಮ ಜೀವನ ಎಲ್ಲ ನಡೀತಾ ಇರೋದು ನಿಸರ್ಗದ ಮೂಲಕ. ಆದರೆ ವಾಟ್ ವಿ ಆರ್ ಥಿಂಕಿಂಗ್ ನೇಚರ್ ಆ್ಯಸ್ ಅ ಕಮಾಡಿಟಿ ಅಂತ ಥಿಂಕ್ ಮಾಡ್ತಾ ಇದ್ದೀವಿ. ಓಕೆ, ವಂದನಾ ಶಿವ ಅವರು ಒಂದು ಲೆಸನ್ ಒಳಗೆ ಹೇಳ್ತಾರೆ ಏನಂತಂದರೆ ಹೌ ಎಕನಾಮಿಕ್ ಗ್ರೌತ್ ಹ್ಯಾಸ್ ಬಿಕಮ್ ಆ್ಯಂಟಿ ಲೈಫ್ ಅನ್ನೋದು. ನಾವು ಎಕನಾಮಿಕ್ ಗ್ರೌತ್ ಅಂತ ಹೋಗ್ತಾ ಇದ್ದೀವಿ ಒಂದು ಸೈಡ್, ಬಟ್ ಅದೇ ನಮ್ಮ ಜೀವನಕ್ಕೆ ಮಾರಕ ಹೇಗಾಗ್ತಾ ಇದೆ ಅನ್ನೋದನ್ನು ಕೂಡ ಹೇಳ್ತಾರೆ. ನಿಸರ್ಗವನ್ನು ನಾವು ಕಮಾಡಿಟಿಯಾಗಿ ಥಿಂಕ್ ಮಾಡ್ತಾ ಇದ್ದೀವಿ. ನಿಸರ್ಗದಲ್ಲಿ ಸಿಗ್ತಕ್ಕಂಥ ನೀರು, ಉಚಿತವಾಗಿ ಸಿಗೋ ನೀರನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಬಿಸ್ಲರಿ ಬಾಟಲ್ ಒಳಗಿಟ್ಟು ಮಾರಾಟ ಮಾಡ್ತಾ ಇದ್ದೀವಿ. ಇನ್ ದಿಸ್ ವೇ ವಿ ಆರ್ ಥಿಂಕಿಂಗ್ ನೇಚರ್ ಆ್ಯಸ್ ಅ ಕಮಾಡಿಟಿ. ಓಕೆ, ನಿಸರ್ಗವನ್ನು ಇನ್ನೂ ಹಲವಾರು ರೀತಿಗಳಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಹೆಂಗಂತಂದರೆ ನಿಸರ್ಗವನ್ನೆಲ್ಲ ನಾಶ ಮಾಡೋದಾ, ಅದನ್ನೊಂದು ಪ್ಲಾಟಾಗಿ ಕನ್ವರ್ಟ್ ಮಾಡೋದಾ, ದಿಸ್ ಪ್ಲಾಟ್ ಈಸ್ ಫಾರ್ ಸೇಲ್ ಅಂತ ಅನ್ನೋದು. ಓಕೆ, ಇನ್ ದಿಸ್ ವೇ ವಿ ಆರ್ ಸೇಲಿಂಗ್ ನೇಚರ್ ಆ್ಯಸ್ ಅ ಕಮಾಡಿಟಿ. ಅಂದರೆ ಅದನ್ನು ಒಂದು ವಸ್ತುವಿನ ಥರ ಟ್ರೀಟ್ ಮಾಡ್ತಾ ಇದ್ದೀವಿ ನಾವು ಇವತ್ತು. ಸೊ ಇಲ್ಲಿ ಕವಿ ಏನು ಹೇಳ್ತಾರಂತಂದರೆ ನಿಸರ್ಗವನ್ನು ಇಲ್ಲಿ ಯಾರು ಆದರೆ ಬ್ಯೂಟಿಯನ್ನು ಎಂಜಾಯ್ ಮಾಡ್ತಾ ಇಲ್ಲ. ಸೊ ಐ ವಾಂಟೆಡ್ ಟು ಬಿಕಮ್ ಅ ಪ್ಯಾಗನ್. ನಾನು ಒಬ್ಬ ಪ್ಯಾಗನ್ ಆಗಬೇಕು. ಆ್ಯಂಡ್ ಐ ಸ್ಟ್ಯಾಂಡಿಂಗ್ ಆನ್ ದಿಸ್ ಪ್ಲೀಸೆಂಟ್ಲಿ. ಈ ಒಂದು ಹಚ್ಚ ಹಸಿರಾದಂತಹ ಈ ಒಂದು ನಿಸರ್ಗದ ಒಳಗೆ ನಾನು ನಿಂತ್ಕೊಂಡು ಏನು ಮಾಡಬೇಕು, ಹ್ಯಾವ್ ಗ್ಲಿಮ್ಸ್ ದ್ಯಾಟ್ ವುಡ್ ಮೇಕ್ ಮೀ ಲೆಸ್ ಫಾರ್ ಲಾನ್, ಹ್ಯಾವ್ ಸೈಟ್ ಆಫ್ ಪ್ರಾಟಿಯಸ್ ರೈಸಿಂಗ್ ಫ್ರಮ್ ದ ಸಿ ಹಿಯರ್. ಆ ಸಮುದ್ರದಲ್ಲಿ ಸಮುದ್ರ ದೇವರು ಹೇಳೋದನ್ನು ನಾನು ನೋಡಬೇಕು. ಓಕೆ, ಆರ್ ಹಿಯರ್ ಓಲ್ಡ್ ಟೈಟನ್ ಬ್ಲೋ ಹಿಸ್ ರದ್ಡ್ ಹಾರ್ನ್. ಓಕೆ, ಸೊ ಈ ರೀತಿಯಾಗಿ ಇನ್ ದ ಥರ್ಡ್ ಸ್ಟಾಂಜಾ ದ ಪೋಯೆಟ್ ಹಿ ಕಂಪ್ಲೇನ್ಸ್ ಟುವರ್ಡ್ಸ್ ದಿ ಗಾಡ್. ಅಂದರೆ ದೇವರಿಗೆ ಕಂಪ್ಲೇಂಟನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಕವಿ. ಮನುಷ್ಯರು ಯಾವ ರೀತಿ ಆಗಿದ್ದಾರೆ, ಬಟ್ ನಾನು ಆ ರೀತಿ ಆಗೋದಿಲ್ಲ. ಐ ವಾಂಟೆಡ್ ಟು ಬಿಕಮ್ ಅ ಪ್ಯಾಗನ್ ಹಿಯರ್. ನಾನೊಬ್ಬ ಪ್ಯಾಗನ್ ಆಗಬೇಕು. ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಒಳಗೆ ನಾನು ಏನು ಮಾಡಬೇಕು, ನಿಸರ್ಗದಲ್ಲಿ ದೇವರನ್ನು ಕಾಣಬೇಕು, ಸೂಪರ್ ನ್ಯಾಚುರಲ್ ಪವರನ್ನು ಕಾಣಬೇಕು. ದಿಸ್ ಈಸ್ ಅಬೌಟ್ ಥರ್ಡ್ ಸ್ಟಾಂಜಾ. ಈ ರೀತಿಯಾಗಿ ಥರ್ಡ್ ಸ್ಟಾಂಜಾದಲ್ಲಿ ಕವಿ ಏನು ಹೇಳ್ತಾರಂತಂದರೆ ಅಬೌಟ್ ಬೈ ಡಿಸ್ಕ್ರೈಬಿಂಗ್ ದ ಬ್ಯೂಟಿ ಆಫ್ ನೇಚರ್, ಅಗೇನ್ ವಾಟ್ ಹಿ ಈಸ್ ಟೆಲ್ಲಿಂಗ್ ವಾಟ್ ಹಿ ವಾಂಟೆಡ್ ಟು ಡೂ. ಅವ್ರು ಏನು ಮಾಡಬೇಕು, ನಾನು ಏನಾಗಬೇಕು ಅನ್ನೋದನ್ನು ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಕನ್ಕ್ಲೂಷನ್, ಹೌ ಹಿ ಕನ್ಕ್ಲೂಡ್ ದಿಸ್ ಪೋಯಮ್. ಥ್ರೂ ದಿಸ್ ಪೋಯಮ್ ದ ಪೋಯೆಟ್ ಹ್ಯಾಸ್ ರಿವೀಲ್ಡ್ ದ್ಯಾಟ್ ಮ್ಯಾನ್ ಹ್ಯಾಸ್ ಅವೇ ಫ್ರಮ್ ನೇಚರ್. ಅಂದರೆ ಈ ಕವಿತೆಯ ಮೂಲಕ ಕವಿಗಳು ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅಂತಂದರೆ ಮ್ಯಾನ್ ಹ್ಯಾಸ್ ಅವೇ ಫ್ರಮ್ ನೇಚರ್. ಅಂದರೆ ವಿ ಆರ್ ಫಾರ್ ಅವೇ ಫ್ರಮ್ ನೇಚರ್. ನಿಸರ್ಗದಿಂದ ಭಾಳ ದೂರ ಇದ್ದೀವಿ ನಾವು. The industrialized world has outdated the rustic life and man has become money minded. ಈ ಇಂಡಸ್ಟ್ರಿಯಲೈಸ್ಡ್ ಲೈಫ್ ಏನಿದೆಯಲ್ಲ ಅಥವಾ ಈ ವರ್ಡ್ ಏನಿದೆಯಲ್ಲ, ಬಿಕಾಸ್ ಆಫ್ ದಿಸ್ ಇಂಡಸ್ಟ್ರಿಯಲೈಸ್ಡ್ ವರ್ಡ್ ಮ್ಯಾನ್ ಹ್ಯಾಸ್ ಬಿಕಮ್ ಮನಿ ಮೈಂಡೆಡ್. ಏನು ಮಾಡಬೇಕು, ನೇಮ್ ಫೇಮ್ ಮನಿ ಅಷ್ಟೇ ಗಳಿಸ್ಬೇಕು ನಾನು. ಓಕೆ, ನಾವು ಈಗ ಮಾರ್ನಿಂಗ್ ಎಲ್ಲರದ್ದು ಲೈಫ್ ಅದೇ ರೀತಿ ಆಗಿಬಿಟ್ಟಿದೆ. ಮುಂಜಾನೆ ಹೊತ್ತಿನಲ್ಲಿ ನೀವೆಲ್ಲರೂ ಕಾಲೇಜ್ಗೆ ಹೋಗ್ತಾ ಇರ್ತೀರಾ, ಟೈಮ್ ನೋಡ್ತೀರಾ. ಸೊ ಕಾಲೇಜ್ಗೆ ಹೋಗೋ ಹರಿಬರಿಯಿಂದ ಹಾಗೆ ಕಾಲೇಜ್ಗೆ ಬರ್ತೀರಾ, ಬಟ್ ಏನಾದರೂ ಗ್ರೀನ್ರಿ ಕಾಣ್ತಾ ಇದೆಯಾ, ನಿಸರ್ಗದಲ್ಲಿ ಏನು ಬ್ಯೂಟಿಫುಲ್ ಆಸ್ಪೆಕ್ಟ್ಸ್ ಕಾಣ್ತಿದೆಯಾ, ವಿ ಆರ್ ನಾಟ್ ಬಾದರಿಂಗ್ ಅಬೌಟ್ ದೋಸ್ ಥಿಂಗ್ಸ್. ಓಕೆ, ಸೊ ಎಲ್ಲರೂ ಅದೇ ರೀತಿ ಜಾಬ್ ಹೋಲ್ಡರ್ಸ್, ವರ್ಕ್ ಮಾಡ್ತಾ ಇರೋರು ಎಲ್ಲರೂ ಅದೇ ರೀತಿ ಆಗಿಬಿಟ್ಟಿದ್ದಾರೆ. ಸೊ ಎಲ್ಲರಿಗೂ ಕೂಡ ಈ ಪೋಯಮ್ ಅಪ್ಲೈ ಆಗುತ್ತೆ. ಅಂದರೆ ಲೈಫ್ ಇರುವಷ್ಟು ಲೈಫ್ ಒಳಗೆ ನಾವು we should not bother only about the money. Money is part of life, not money is the whole life. Okay,
ಸೊ ಈ ನೇಚರನ್ನು ನಾವು ಈ ನಿಸರ್ಗದ ಒಂದು ವರ್ಣನೆಯನ್ನು ಇವರು ಯಾಕೆ ಮಾಡಿದ್ದಾರೆ ಅಂತಂದರೆ ನೀವು ಎಲ್ಲರೂ ನಿಸರ್ಗದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿದೆ ಇವತ್ತು. ಓಕೆ, ಆ್ಯಂಡ್ ಸೊ ದ ಪೋಯೆಟ್ ಹ್ಯಾಸ್ ಗಿವನ್ ಒನ್ ವಂಡರ್ಫುಲ್ ಮೆಸೇಜ್ ಥ್ರೂ ದಿಸ್ ಪೋಯಮ್ ದ್ಯಾಟ್ ಈಸ್ ರಿಟರ್ನ್ ಟು ದ ವರ್ಡ್ ಆಫ್ ನೇಚರ್. ಅಂದರೆ ಇಲ್ಲಿ ಒಂದು ಮೆಸೇಜನ್ನು ಮತ್ತೊಂದು ಮೆಸೇಜನ್ನು ಏನು ಕೊಡ್ತಾರೆ ಅಂತಂದರೆ ರಿಟರ್ನ್ ಟು ದ ವರ್ಡ್ ಆಫ್ ನೇಚರ್, ನಿಸರ್ಗದ ಕಡೆಗೆ ಮರಳಿ ಎಲ್ಲರೂ ಅಂಥೇಳಿ. ಅಂದರೆ ಮೊದಲು ಯಾವ ಜನ ನಿಸರ್ಗಕ್ಕೆ ಬೆಲೆ ಕೊಡ್ತಾ ಇದ್ರಲ್ಲ, ಬಿಕಾಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ನ್ಯೂ ಇನೋವೇಷನ್ಸ್, ವಿ ಬಿಕೇಮ್ ಫಾರ್ ಅವೇ ಫ್ರಮ್ ದ ನೇಚರ್ನ. ದಟ್ ಈಸ್ ವೈ ಅಗೇನ್ ದ ಪೋಯೆಟ್ ಹ್ಯಾಡ್ ಟೋಲ್ಡ್ ದ್ಯಾಟ್ ರಿಟರ್ನ್ ಟು ದ ವರ್ಡ್ ಆಫ್ ನೇಚರ್. ಯಾವ ನಿಸರ್ಗದಿಂದ ನಾವು ದೂರ ಆಗಿದ್ದೀವಲ್ಲ ಅದೇ ನಿಸರ್ಗದ ಕಡೆಗೆ ವಾಪಸ್ ಮರಳಿ ಅಂಥೇಳಿ ಕರೆ ಕೊಡೋದ್ರ ಮೂಲಕ ಈ ಕವಿತೆಗೆ ಎಂಡ್ ಮಾಡ್ತಾರೆ. ದಿಸ್ ಈಸ್ ಅಬೌಟ್ ದಿ ಪೋಯಮ್. In the next video, we will discuss with a new chapter. Thank you all of you.